ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ಕೊನೆಯ ರಾಶಿ ಯಾವುದು ಅಂದರೆ ಮೀನ ಲಗ್ನ ಅಂತ. ಇಂತಹ ಒಂದು ಮೀನ ಲಗ್ನಕ್ಕೆ ಅಧಿಪತಿ ಗುರು ಆಗ್ತಾನೆ. ಜೊತೆಗೆ 10ನೇ ಮನೆಗೆ ಕೇಂದ್ರವಾಗಿರುವಂಥ ಧನುರ್ ರಾಶಿಗೂ ಸಮೇತ ಅವನೇ ಅಧಿಪತಿ ಆಗಿರೋದ್ರಿಂದ ಧನುರ್ ಲಗ್ನದವರು ಗುರುವಿನ ಒಂದು ರಾಜಯೋಗವನ್ನು ಕೊಡುವಂತಹ ಒಂದು ಹರಳು ಆಗಿರುವಂತಹ ಕನಕರ ಪುಷ್ಯ ರಾಗವನ್ನು ನೀವು ಧರಿಸೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಉಂಟು ಮಾಡುತ್ತೆ. ಹಾಗೆ 5 ಮತ್ತನೇ ಸ್ಥಾನ ಆಗಿರುವಂತಹ ನಾವೇನು ಹೇಳ್ತೀವಿ ಅಂತಂದರೆ ಚಂದ್ರ ಬಂದು ಇವರಿಗೆ ರಾಜಯೋಗವನ್ನು ಕೊಡೋದ್ರಿಂದ 5ನೇ ಸ್ಥಾನಾಧಿಪತಿ ಆಗಿರುವಂತಹ ಮೀನದಿಂದ 5ನೇ ಸ್ಥಾನ ಬಂದು ಕಟಕ, ಆದ್ದರಿಂದ ಅವರಿಗೆ ಬಂದು ಅದೃಷ್ಟವನ್ನು ಮುತ್ತು ಸಮೇತ ಕೊಡುತ್ತೆ. ಹಾಗೆ 2 ಮತ್ತು 9ನೇ ಮನೆ ಅಧಿಪತಿ ಆಗಿರುವಂಥ ಕುಜ ಬಂದು ಭಾಗ್ಯವನ್ನೇ ಉಂಟು ಮಾಡ್ತಾನೆ. ಹಾಗಾಗಿ ಇವರು ಕೆಂಪು ಹರಳುಗಳನ್ನು ಧರಿಸೋದ್ರಿಂದ ಖಂಡಿತವಾಗ್ಲೂ ಮೀನ ಲಗ್ನದವರಿಗೆ ಅತ್ಯಂತ ಒಳ್ಳೆಯದು ಆಗುತ್ತೆ ಅಂತ. ಹಾಗೆ 3 ಮತ್ತು 8ನೇ ಅಧಿಪತಿ ಆಗಿರುವಂಥ ಶುಕ್ರ ಬಂದು ಇವರಿಗೆ ಮಾರಕಾಧಿಪತಿ ಆಗ್ತಾನೆ. ಇಲ್ಲಿ ಗುರುಗೆ ಬಂದು ಶುಕ್ರ ಶತ್ರು ಆಗೋದ್ರಿಂದ ಗುರುವಿನ ರತ್ನವಾಗಿರುವಂತಹ ಕನಕ ಪುಷ್ಯರಾಗ ಮತ್ತು ವಜ್ರವನ್ನು ನೀವು ಧರಿಸಬಾರ್ದು. ಜೊತೆಗೆ ಮೀನ ಲಗ್ನದಲ್ಲಿ ಜನಿಸುವವರು ಯಾವತ್ತೂ ಇದನ್ನು ಧರಿಸಬಾರ್ದು. ಕೆಲವೊಂದೊಂದು ಸಂದರ್ಭದಲ್ಲಿ ದಶಾಭುಕ್ತಿ ನೋಡಿ ಯಾವ ಕಾರಣಕ್ಕೆ ಧರಿಸ್ತೀವಿ ಅದು ನೋಡೋದು ಇಂಪಾರ್ಟೆಂಟ್. ಹಾಗೆ 6ನೇ ಸ್ಥಾನ ರೋಗ ಸ್ಥಾನ ಆಗಿದ್ರು ಅದರ ಅಧಿಪತಿ ಆಗಿರುವಂತಹ ಸೂರ್ಯನ ಒಂದು ರತ್ನ ಆಗಿರುವಂತಹ ಮಾಣಿಕ್ಯವನ್ನು ಸಮೇತ ಇವರು ಧರಿಸಬಾರ್ದು. ಜೊತೆಗೆ ಮೀನ ಲಗ್ನದವರಿಗೆ 4 ಮತ್ತು 7ನೇ ಅಧಿಪತಿ ಆಗಿರುವಂತಹ ಬುಧ ರಾಜಯೋಗವನ್ನು ಉಂಟು ಮಾಡಲ್ಲ. ಜೊತೆಗೆ 7ನೇ ಮನೆ ಅಧಿಪತಿಯಾಗಿ ಅವನು ಮಾರಕವನ್ನು ಉಂಟು ಮಾಡ್ತಾನೆ. ಹಾಗೆ ಬುಧನ ರತ್ನವಾಗಿರುವಂತಹ ಪಚ್ಚೆಯನ್ನು ಅವರು ಸದಾಕಾಲ ಧರಿಸೋದು ಒಳ್ಳೆಯದಲ್ಲ. ಅಕಸ್ಮಾತು ಅವರಿಗೆ ವಿವಾಹದಲ್ಲಿ ಅಥವಾ ಏನಾದರೂ ಬಿಸ್ನೆಸ್ಸಲ್ಲಿ ತೊಂದರೆ ಆಗ್ತಾ ಇದೆ ಅಥವಾ ಎಜುಕೇಷನಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಂತಿಷ್ಟು ಸಮಯ ಅಂತ ಹೇಳಿ ಅಂತಹ ಒಂದು ಸಂದರ್ಭದಲ್ಲಿ ಅವರು ಬುಧನ ರತ್ನವಾಗಿರುವಂಥ ಪಚ್ಚೆಯನ್ನು ಧರಿಸ್ಬೋದು. ಅದರ್ವೈಸು ಅವರು ಧರಿಸಬಾರದು. ಓವರಾಲ್ ಆಗಿ ಕನಕ ಪುಷ್ಯರಾಗದ ಜೊತೆಯಲ್ಲಿ ಧರಿಸಿದರೆ ತೊಂದರೆ ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ನಾವು ನೋಡಬೇಕಾಗುತ್ತೆ. ಓವರಾಲ್ ಆಗಿ ಅರಸ್ಕೋಪು ಓವರಾಲ್ ಆಗಿ 11 ಮತ್ತು 12ನೇ ಅಧಿಪತಿಯು ಶನಿಯೇ ಆಗಿರೋದ್ರಿಂದ ಇವರಿಗೆ ಶುಭ ಯೋಗವನ್ನು ನೀಡಲ್ಲ. ಯಾಕಂದರೆ 12ನೇ ಮನೆ ಅಧಿಪತಿಯಿಂದಾಗ ವ್ಯಯಸ್ಥಾನ ಅಂತ ನಾವು ಹೇಳ್ತೀವಿ. ಅಂದರೆ ಜೈಲು, ಕೋರ್ಟು, ಕಚೇರಿ ಈ ಥರ ಕೆಲವೆಲ್ಲ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಮೀನ ಲಗ್ನದವರಿಗೆ ಜನಿಸಿದವರು ನೀಲಮಣಿಗಳನ್ನು ಧರಿಸಬಾರ್ದು ಅಂತ ಹೇಳ್ತೀವಿ. ಓವರಾಲ್ ಆಗಿ ಕನಕ ಪುಷ್ಯರಾಗ, ಮುತ್ತು ಮತ್ತು ಹವಳ ಅಂತ ಏನಿದೆ ಅದನ್ನು ನಾವು ಅಥವಾ ಅದರ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅಥವಾ ಉಪರತ್ನಗಳು ಅಂತ ಏನಿದೆ ಅದನ್ನು ಧರಿಸೋದ್ರಿಂದ ನಮ್ಮ ಜೀವನದಲ್ಲಿ ಅದೃಷ್ಟ ಉಂಟಾಗುತ್ತೆ ಅಂತ ಹೇಳ್ತೀನಿ. ಕೆಲವರು ಇಲ್ಲ ಸಲ್ಲದ ಸ್ಟೋನುಗಳನ್ನು ಅನ್ನೆಸೆಸರಿಯಾಗಿ ಧರಿಸ್ಕೊಂಡು ಅನ್ವಾಂಟೆಡ್ ಆಗಿ ಅವರೇ ಸಮಸ್ಯೆಗಳನ್ನ ಅವರು ಮೈ ಮೇಲೆ ತಂದುಕೊಂಡಿರ್ತಾರೆ. ಇದು 100ಕ್ಕೆ 100 ಸಿದ್ಧ. ಹಾಗೇನೇ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ, ಮದ್ದಿಡು ಕ್ರಿಯೆ ಈ ಥರ ಹಲವಾರು ದುಷ್ಟಶಕ್ತಿಗಳು ಮೈಯಲ್ಲಿದ್ದಂಥ ಸಂದರ್ಭದಲ್ಲಿ ಇಂತಹ ಒಂದು ಸ್ಟೋನ್ಸ್ ಏನಿದೆ ಅದು ಹಾಕಿದ್ರೂ ಸಮೇತ ಅವರಿಗೆ ಕೆಲಸ ಮಾಡಲ್ಲ. ಯಾಕಂದರೆ ದೇಹದಿಂದ ತೆಗೆಸಬೇಕಾಗಿರುತ್ತೆ. ಹಾಗೇನೇ ಯಾರಿಗಾದರೂ ನಕಾರಾತ್ಮಕ ಶಕ್ತಿ ಅಥವಾ ಮದ್ದಿಡು ಕ್ರಿಯೆ ಅಥವಾ ನೆಗೆಟಿವ್ ಎನರ್ಜಿ ಮೈಯಲ್ಲಿ ಇತ್ತು ಅಂತಂದ ಸಂದರ್ಭದಲ್ಲಿ ಯಾರಿಗಾದರೂ ಕನ್ಸಲ್ಟೇಷನ್ ಬೇಕಿದ್ದಂಥ ಸಂದರ್ಭದಲ್ಲಿ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ನನ್ನ ವಾಟ್ಸಪ್ ಸಂಖ್ಯೆ ಬಂದು 7019806595. ಆ ನಂತರದಲ್ಲಿ ಕನ್ಸಲ್ಟೇಷನ್ ಸಿಗುತ್ತೆ. ಬಿಫೋರ್ 15 days ನೀವು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಇದು ಮಾಡಬೇಕಾಗುತ್ತೆ. ಇಂಥ ಹಲವಾರು ವಿಷಯಗಳನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.